ಶಿವಮೊಗ್ಗ ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಆಗಸ್ಟ್ 10ರಂದು ಟ್ರಾಫಿಕ್ ಪೊಲೀಸರು ಮಹಾನಗರ ಪಾಲಿಕೆ ಸಹಯೋಗದೊಂದಿಗೆ ಕುವೆಂಪು ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದರು. ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್, ಸಬ್ ಇನ್ಸ್ಪೆಕ್ಟರ್ ಸ್ವಪ್ನ ಸೇರಿದಂತೆ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯಾಚರಣೆ ವೇಳೆ ಉಪಸ್ಥಿತರಿದ್ದರು. ಪ್ರವಾಸಿ ಮಂದಿರ ಸರ್ಕಲ್ ಸಮೀಪದಿಂದ ಶಿವಮೂರ್ತಿ ಸರ್ಕಲ್ ವರೆಗಿನ ಕುವೆಂಪು ರಸ್ತೆಯಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸದರಿ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯ ನಂತರ ಟ್ರಾಫಿಕ್ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಿದೆ. ಈ ನಡುವೆ ರಸ್ತೆಯ ಇಕ್ಕೆಲೆಗಳ ಫುಟ್ಪಾತ್ ಒತ್ತುವರಿಯಾಗಿತ್ತು. ವ್ಯಾಪಾರ ವಹಿವಾಟು ಮಾತ್ರವಲ್ಲದೆ ವಾಹನಗಳ ನಿಲುಗಡೆ ಮಾಡಲಾಗುತ್ತಿತ್ತು. ಇದರಿಂದ ವಾಹನ ಸಂಚಾರ ಮಾತ್ರವಲ್ಲದೆ ಪಾದಚಾರಿಗಳ ಓಡಾಟವೂ ದುಸ್ತರವಾಗಿ ಪರಿಣಮಿಸಿತ್ತು. ಇದೀಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ದೇವರಾಜ್ ಅವರು ಕುವೆಂಪು ರಸ್ತೆಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಚಾಲನೆ ನೀಡಿದ್ದಾರೆ. ಇದು ಸ್ವಾಗತಾರ್ಹ ಸಂಗತಿಯಾಗಿದೆ ಎಂದು ನಾಗರಿಕರು ಅಭಿಪ್ರಾಯ ಪಡುತ್ತಾರೆ. ಹಾಸ್ಪಿಟಲ್ ಯಾರಿದ್ದಾರೆ ಆಂಬುಲೆನ್ಸ್ ರೋಡಲ್ಲಿ ಕೋರ್ಟ್ ರೋಡಲ್ಲಿ ನಿಲ್ಲಿಸಬಾರ್ದು. ಇಲ್ಲಿ ಪಾರ್ಕಿಂಗ್ ಇಲ್ಲ. ನೀವು ಅಲ್ಲಿ ಮೆಗನ್ ಹಾಸ್ಪಿಟಲ್ ಮುಂದೆ ಒಂದು ಆಂಬುಲೆನ್ಸ್ಗೆ 10 ಆಂಬುಲೆನ್ಸ್ ನಿಲ್ಲಿಸಬಹುದು. ಪಾರ್ಕಿಂಗ್ ಅಲ್ಲಿ ಮಾಡ್ರಿ. ಈ ಆಂಬುಲೆನ್ಸ್ ತಗೋಬೇಕು ನೋಡಿ. ನೀವು ಕುವೆಂಪು ರೋಡ್ ಸುತ್ತಮುತ್ತ ಎಲ್ಲೂ ಫುಟ್ಪಾತ್ ಅಲ್ಲಿ ಒತ್ತುವರಿ ಮಾಡಬಾರ್ದು.